ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಸೆಪ್ಟೆಂಬರ್ 7ನೇ ತಾರೀಕು ಶತಭಿಷ ಮತ್ತು ಪೂರ್ವಭದ್ರ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಹಾಗಾದ್ರೆ 12 ರಾಶಿಯವರಿಗೆ ಹೇಗಿದೆ ಗ್ರಹಣ ಫಲ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಮೇಷರಾಶಿಯವರಿಗೆ ಆರ್ಥಿಕ ಲಾಭ ಆಗುವಂಥದ್ದು. ಈ ಗ್ರಹಣ ಮೇಷರಾಶಿಯವರಿಗೆ ಲಾಭವನ್ನ ತಂದುಕೊಡ್ತಾ ಇದೆ. ಇನ್ನು ವೃಷಭ ರಾಶಿಯವರಿಗೆ ಸುಖ ಪ್ರಾಪ್ತಿಯು, ಅನುಕೂಲಗಳು, ವ್ಯವಹಾರದಲ್ಲಿ ಲಾಭವನ್ನ ತಂದುಕೊಡ್ತಾ ಇದೆ. ಅದೇ ರೀತಿ ಮಿಥುನ ರಾಶಿಯವರಿಗೆ ಮಾನನಾಶ, ಅನೇಕ ಸಮಸ್ಯೆಗಳನ್ನ ಇಂಡಿಕೇಟ್ ಮಾಡ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಮೃತ್ಯು ಭಯ, ಆರೋಗ್ಯ ಸಮಸ್ಯೆ. ಇನ್ನು ಸಿಂಹ ರಾಶಿಯವರಿಗೆ ದಾಂಪತ್ಯದಲ್ಲಿ ಕಲಹ ಬರುವಂತದ್ದು ಮತ್ತು ಪಾರ್ಟ್ನರ್ಸ್ ಅಲ್ಲಿ ಪ್ರಾಬ್ಲಮ್ಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಸೌಖ್ಯಪ್ರದವು, ಎಲ್ಲ ರೀತಿಯ ಅನುಕೂಲಗಳು, ಶತ್ರುನಾಶ ಆಗುವಂಥದ್ದು. ತುಲಾ ರಾಶಿಯವರಿಗೆ ಪುತ್ರಾದಿ ಚಿಂತೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾರೆ. ವೃಶ್ಚಿಕ ರಾಶಿಯವರಿಗೆ ಶಾರೀರಿಕ ಪೀಡೆ, ರೋಗ ಬಾಧೆ. ಧನುಸ್ಸು ರಾಶಿಯವರಿಗೆ ಲಕ್ಷ್ಮಿ ಪ್ರಾಪ್ತಿ. ಮಕರ ರಾಶಿಯವರಿಗೆ ವಿಶೇಷವಾಗಿ ದ್ರವ್ಯನಾಶ, ಹಣವನ್ನ ಕಳ್ಕೊತೀರಿ. ಕುಂಭ ರಾಶಿಯವರಿಗೆ ಅನಾರೋಗ್ಯ ಜಾಸ್ತಿ ಆಗ್ತದೆ. ಮೀನ ರಾಶಿಯವರಿಗೆ ಧನನಾಶ ಅಂತೂ ಖಂಡಿತವಾಗಿಯೂ ಆಗುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಅದಕ್ಕಾಗಿ ಯಾವೆಲ್ಲ ರಾಶಿಯವರಿಗೆ ನಾನು ಚೆನ್ನಾಗಿಲ್ಲ ಅಂತ ಹೇಳಿದೆ ಅವರೆಲ್ಲರೂ ಕೂಡ ಒಂದು ಗ್ರಹಣ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಮುಂದಿನ 6 ತಿಂಗಳು ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಡಿ.